ಸುಶಾಂತರೂಪೇಶ್ವಿತರಸ್ವರೂಪೈರಭ್ಯರ್ಧ್ಯಮಾನೇಷ್ವನುಕಂಪಿತಾತ್ಮ ಪರಾಬರೇಶೋ ಮಹದಂಶಯುಕ್ತೋ ಹ್ಯಜೋಪಿ ಜಾತೋ ಭಗವಾನ್ ಯಥಾಗ್ನಿ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 15ನೆಯ ಶ್ಲೋಕ ಇದು. ಭಗವಂತನ ಪ್ರತಿಮೆ ಅನಿಸಿಕೊಂಡಿರುವ ಸಜ್ಜನರು ದುರ್ಜನರ ಪೀಡೆಗೊಳಗಾದರು. ಆಗ ಭಗವಂತ ಕೃಪೆ ತೋರಿ ಅವರ ರಕ್ಷಣೆಗಾಗಿ ಭೂಲೋಕದಲ್ಲಿ ಅವತರಿಸಿದ. ಆಗ ತಾನೊಬ್ಬನೇ ಅವತರಿಸಲಿಲ್ಲ, ಆತನ ಜೊತೆಗೆ ವಾಯು ಭೀಮನಾಗಿ, ಶೇಷ ಬಲರಾಮನಾಗಿ, ಇಂದ್ರ ಅರ್ಜುನನಾಗಿ, ಇನ್ನಿತರ ಅನೇಕ ದೇವತೆಗಳು ಬೇರೆ ಬೇರೆ ಅಂಶದಿಂದ ಅವತರಿಸಿದರು. ವಸ್ತುತಃ ಅವನಿಗೆ ಜನನವಿಲ್ಲ, ಆದರೂ ಇಲ್ಲಿ ಅವತರಿಸಿದ್ದು ಅಂದರೆ ಆತ ಪ್ರಕಟ ಆಗಿದ್ದಷ್ಟೆ. ಕೃಷ್ಣ ಮೊದಲಾದ ರೂಪಗಳು ಕೂಡ ಆತನಿಗೆ ಮೊದಲೂ ಇದ್ದೇ ಇವೆ. ಈಗ ಆ ರೂಪವನ್ನು ಜಗತ್ತಿನಲ್ಲಿ ವ್ಯಕ್ತ ಮಾಡಿದ ಅಷ್ಟೇ ಅವನು. ಇವೆಲ್ಲ ಸಂಗತಿಗಳನ್ನು ನೋಡಿದರೆ ನನಗೆ ಒಂದು ರೀತಿಯ ದಿಗಿಲಾಗ್ತದೆ ಅಂತಿದ್ದಾನೆ ವಿದುರ. ಅವನಿಗೆ ಮೂಲತಃ ಹುಟ್ಟಿಲ್ಲ, ಆದರೂ ವಸುದೇವನಿಂದ ದೇವಕಿಯಲ್ಲಿ ಹುಟ್ಟಿದಂತೆ ತೋರಿಕೊಂಡ. ಸರ್ವಶಕ್ತನಾದವನು ವಸುದೇವನ ಮೂಲಕ ದೇವಕಿಯಲ್ಲಿ ಹುಟ್ಟಿಯೂ ಕೂಡ ಕಂಸನಿಗೆ ಹೆದರಿದವನಂತೆ ಕಾಣಿಸಿಕೊಂಡ. ವಸುದೇವನಿಗೆ ಹೇಳಿದ, ನನ್ನನ್ನು ಕರೆದುಕೊಂಡು ನಂದಗೋಕುಲಕ್ಕೆ ಹೊರಟು ಹೋಗುವಂತ. ಮುಂದೆ ಮಥುರೆಯಿಂದ ಗೋಮಂತ ಪರ್ವತಕ್ಕೆ ಬಲರಾಮನೊಂದಿಗೆ ಓಡಿ ಹೋದಂತೆ ತೋರಿಸಿದ. ಜರಾಸಂಧನ ಭಯ ಅದಕ್ಕೆ ಕಾರಣ ಅನ್ನುವಂತೆ ಬಿಂಬಿಸಿದ. ಇದೆಲ್ಲ ಯಾತಕ್ಕಾಗಿ ಹೀಗೆ ಮಾಡಿದ್ದಾನೆ? ಅಸುರ ಮೋಹಕ್ಕಾಗಿ ಅವನೇ ಮಾಡಿದ್ದಾನೆ ಅಂತ ನಾನು ಸಮಾಧಾನ ಮಾಡಿಕೊಳ್ಬೇಕಾಗ್ತದೆ. ಅದೇ ನನಗೊಂದು ಖೇದ. ಭಗವಂತನ ಮಹಿಮೆಯನ್ನು ನಾವು ಅವಲೋಕಿಸುವಾಗ ಕೂಡ ಇಂಥ ಸಂಗತಿಗಳನ್ನು ಹೇಗೆ ಸಮರ್ಥಿಸಿಕೊಳ್ಳುವುದು, ಹೇಗೆ ಅರ್ಥ ಮಾಡಿಕೊಳ್ಳುವುದು ಅನ್ನೋದು ನನಗೊಂದು ವಿಚಿತ್ರವಾಗಿ ಕಾಣುತ್ತದೆ. ಕಂಸನ ವಧೆ ಆದ ಬಳಿಕ ಕೃಷ್ಣ ಬಲರಾಮರಿಬ್ಬರು ವಸುದೇವ ದೇವಕಿ ಬಳಿಗೆ ಹೋದರು. ಅವರ ಪಾದಕಮಲಗಳಿಗೆ ನಮಸ್ಕರಿಸಿದರು. ಮತ್ತೆ ಅವ್ರಿಗೆ ಹೇಳಿದರು, ನಾವು ನಿಮಗೆ ಯಾವುದೇ ರೀತಿಯಾದ ಸೇವಾ ಮಾಡಲಿಕ್ಕಾಗಲಿಲ್ಲ, ನಾವು ನಿಮ್ಮಿಂದ ದೂರ ಇರಬೇಕಾಯಿತು. ಕಂಸನ ಬಾಧೆಯಿಂದ ನೀವು ಕಷ್ಟಪಡ್ತಿದ್ರೆ ಮಕ್ಕಳಾಗಿ ನಮ್ಮ ಋಣವನ್ನು ತೀರಿಸುವುದು ನಮ್ಮಿಂದ ಆಗಲಿಲ್ಲ. ಅದಕ್ಕಾಗಿ ನೀವು ಕೋಪ ಮಾಡ್ಕೊಳ್ಬೇಡ್ರಿ ಅಂತ ಹೇಳಿದೆ. ಅದಕ್ಕೆ ಕಾರಣವನ್ನು ಹೇಳಿದೆ. ನಮಗೇ ಕಂಸನ ಭಯ ಇತ್ತು, ಅದರಿಂದ ನಾವು ಇಲ್ಲಿಂದ ದೂರ ಹೋಗಬೇಕಾಯಿತು ಅಂತ. ಇದನ್ನೆಲ್ಲ ಕೇಳಿದರೆ ಧುನೋತಿ ಚೇತಃ, ನನ್ನ ಮನಸ್ಸಿಗೆ ಶಾಸ್ತ್ರದ ಆಳವ ಅಗಲಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದೇ ಇರುವಂಥ ಒಂದು ನೋವಾಗ್ತದೆ ಅಂತ ಹೇಳ್ತಿದ್ದಾನೆ. ವಸ್ತುತಃ ಇದನ್ನೆಲ್ಲ ಕೇಳಿದಾಗ ನೋವಾಗ್ತದೆ, ಶಾಸ್ತ್ರದ ಆಳದ ಅಗಲಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದೆ ಅಂತ ನಾನು ಅನ್ನಲ್ಲ. ಹಾಗ್ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಮನಸ್ಸಿಗೆ ಇದರಿಂದ ದುಃಖ ಆಗ್ತದೆ. ಕೃಷ್ಣನಂತ ಮಹನೀಯ ಈ ಥರ ಎಲ್ಲ ಮಾಡಬೇಕಾಯ್ತಲ್ಲ ಅಂತ ನನ್ನ ಮನಸ್ಸಿಗೆ ದುಃಖ ಆಗ್ತದೆ ಅಂತನ್ನೋದು ಒಂದು ಸಂಗತಿ. ಇನ್ನೊಂದು, ಭಗವಂತ ಯಾಕೆ ಹೀಗೆ ಮಾಡ್ತಾನೆ ಅಂದರೆ, ಮನುಷ್ಯನಾಗಿ ಹುಟ್ಟಿದಾಗ ಮನುಷ್ಯನಂತೆ ವರ್ತಿಸಬೇಕು ಅನ್ನೋದನ್ನು ಅವನು ತೋರಿಸ್ತಿದ್ದಾನೆ. ಆ ಭಗವಂತನ ಆ ಲೀಲೆ ಅನ್ನೋದು ನಮ್ಮೆಲ್ಲರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವಂಥ ಒಂದು ವಿಚಿತ್ರವಾದ ಸಂಗತಿ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲಲ್ಲ ಅಂತ ನನಗೆ ದುಃಖ ಆಗ್ತದೆ ಅಂತ ನಾನು ಇನ್ನೊಂದು ರೀತಿ ಅದನ್ನು ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ. ಇದಕ್ಕೆ ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಮಾಡ್ತಾರೆ ಅನ್ನೋದು ನೋಡೋಣ. ಸ್ವಶಾಂತ ರೂಪೇಶು ಅಂತಿದೆ.
ಶಾಂತರು ಅಂದರೆ ಸಾತ್ವಿಕ ಪ್ರಕೃತಿ ಉಳ್ಳಂಥ ದೇವತೆಗಳು, ಋಷಿಗಳು, ಭಕ್ತರು, ಸಾತ್ವಿಕರಾದ ಮನುಷ್ಯರು ಮೊದಲಾದವರು. ಇತರ ಸ್ವರೂಪರು ಅಂದರೆ ಸಾತ್ವಿಕರಲ್ಲದ ದುಷ್ಟರಿಂದ ಪೀಡೆಗೊಳಗಾದಾಗ ಅಂತ. ಮಹದಂಶಯುಕ್ತ ನನ್ನ ಪ್ರತಿಬಿಂಬರಾದ ಬ್ರಹ್ಮ ಅವನಿಂದ ಪ್ರೇರಿತನಾಗಿ, ಬ್ರಹ್ಮ ತೇನ ಪ್ರಾರ್ಥಿತತ್ವೇನ ಯುಕ್ತ ಅಂತ ಹೀಗೆ ಅದನ್ನು ಅರ್ಥ ಮಾಡಿದ್ದಾರೆ ವಿಜಯಧ್ವಜರು. ಅದಕ್ಕೆ ಇನ್ನೂ ಒಂದು ವ್ಯಾಖ್ಯಾನ, ಅರ್ಜುನ, ಭೀಮಸೇನ, ಬಲರಾಮ ಮೊದಲಾದವ್ರ ಜೊತೆ ಹುಟ್ಟಿದ್ದು ಅಂತ ಮತ್ತೊಂದು ವ್ಯಾಖ್ಯಾನ. ಶ್ರೀಧರರ ವ್ಯಾಖ್ಯಾನದಲ್ಲಿ ಹೀಗದು ಕೇಳಿ ಬರ್ತದೆ. ಮಮಾಪಿ ಏತತ್ ದುರ್ವಿತರ್ಕ್ಯಂ ದುರ್ಘಟಂ ಚ ಖೇದಯತೆ. ಈ ಸಂಗತಿಗಳನ್ನು ತರ್ಕಿಸಿಕೊಳ್ಳುವುದು ಹೇಗೆ, ಅರ್ಥ ಮಾಡಿಕೊಳ್ಳುವುದು ಹೇಗೆ, ಹೊಂದಿಸುವುದು ಹೇಗೆ ಅಂತ ತಿಳಿಯದೆ ನಾನು ಖೇದಕ್ಕೊಳಗಾಗಿದ್ದೇನೆ ಅಂತ ಅದರ ಅರ್ಥ. ಇಲ್ಲಿ ವೀರರಾದವರು ಅರ್ಥ ಬರೆದಿದ್ದಾರೆ. ಸತ್ವ ಪ್ರಚುರವಾದ, ಸತ್ವಾತ್ಮಕವಾದ ಚತುರ್ಮುಖಾದಿ ದೇಹಗಳು ಈತನವೇ ದೇಹಗಳು. ರಜೋಗುಣ ಭೂಯಿಷ್ಠವಾದ ಮನುಷ್ಯ ದೇಹಗಳು ಭಗವಂತಂದೇ. ಹಾಗೆ ತಮೋಗುಣ ಭೂಯಿಷ್ಠವಾದ ರಾಕ್ಷಸ ದೇಹಗಳು ಭಗವಂತನ ರೂಪಗಳೇ. ಎಲ್ಲವೂ ಭಗವಂತನ ರೂಪಗಳೇ, ಎಲ್ಲವೂ ಭಗವಂತನ ಪ್ರತಿಮೆ. ಯಾಕೆಂದರೆ ಆತ ಎಲ್ಲ ಕಡೆ ಇದ್ದಾನೆ. ಪ್ರತಿಮಾವದ್ ಹರೇ ರೂಪಂ ತಿರಿಯಂ ನರ ಸುರಾದಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಕೂಡ ಆಚಾರ್ಯರನ್ನ ಹೇಳಿದ್ದಾರೆ. ನರರು, ಸುರರು ಮತ್ತೆ ಸಾಮಾನ್ಯರಾದ ರಾಜಸರು ಎಲ್ಲರೂ ಆತನಿಗೆ ಪ್ರತಿಮೆ ಅಂತಾನೆ ಅಂತ. ಹೀಗೆ ಎಲ್ಲವೂ ಆತನ ಪ್ರತಿಮೆಗಳೇ. ಅದರಲ್ಲಿ ಈ ಸತ್ವಗುಣ ಪ್ರಚುರವಾದ, ಸತ್ವಗುಣ ಭೂಯಿಷ್ಠವಾದ ಸಾತ್ವಿಕ ಪ್ರಕೃತಿಯ ರೂಪಗಳು ಅಂದರೆ ಜನರು ಘೋರ ರೂಪಗಳಿಂದ ಪೀಡೆಗೊಳಗಾದಾಗ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವರು ಕೂಡ ಮಾಂ ಖೇದಯತಿ, ನನಗಿದು ಖೇದ ಮಾಡಿದೆ ಅಂದರೆ ಮಚ್ಚಿತ್ತಂ ವ್ಯಾಮೋಹಯತಿ ಅಂತಲೇ ಅರ್ಥ ಮಾಡಿದ್ದಾರೆ. ಇದೆಲ್ಲವೂ ಭಗವಂತ ತೋರಿಸಿದ ಈ ವಿಡಂಬನೆ ಅವನ ಮಹಿಮೆಗೆ ಆಚ್ಛಾದಕವಾಗಿದೆ ಅಂತ ಅಭಿಪ್ರಾಯ. ಅಲ್ಲಿಗೆ 17 ಶ್ಲೋಕಗಳವರೆಗೆ ಇವತ್ತು ನಾವು ಶ್ರವಣ ಮಾಡಿ ಮುಗಿಸಿದ್ದೇವೆ. ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.